ಪ್ಯಾರಾಮೆಡಿಕಲ್ ಅವರಿಗೆ ಇನ್ನೇನು 2-3 ತಿಂಗಳಲ್ಲಿ ಎಕ್ಸಾಮ್ ಹತ್ತಿರ ಬಂತು. ಮೇಯ್ನಾಗಿ ಫೈನಲ್ ಇಯರ್ ಅವ್ರು ಓದ್ತಾ ಇರೋರಿಗೆ, ಯಾಕಂದರೆ ಫಸ್ಟ್ 2 ವರ್ಷ ಏನು ಓದ್ತೀವಿ ಥಿಯರಿ, ಈ ರೀತಿಯಂಥ ಕಾನ್ಸೆಪ್ಟ್ಗಳನ್ನು ಓದ್ತೀವಿ. ಫೈನಲ್ ಇಯರಲ್ಲಿ ಏನಾಗುತ್ತೆ, ನಾವು ಥಿಯರಿ ಜೊತೆಗೆ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಲ್ಯಾಬಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ, ಪೇಷಂಟ್ಸ್ ಜೊತೆ ಹೇಗೆ ನಮ್ಮ ಕಮ್ಯುನಿಕೇಷನ್ ಇರಬೇಕು, ಮತ್ತು ಇಂಟರ್ನ್ಶಿಪ್ಗಳನ್ನು ಮಾಡೋದು, ಮತ್ತು ಮಷಿನ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಇದೆಲ್ಲ ಇರುತ್ತೆ. ಅಂದರೆ ಮೇಯ್ನಾಗಿ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಬಯೋಕೆಮಿಸ್ಟ್ರಿ, ಈ ರೀತಿ ಎಲ್ಲ ಏನು ಕಾನ್ಸೆಪ್ಟ್ಗಳು ಅಥವಾ ಸಬ್ಜೆಕ್ಟ್ಗಳು ಇರುತ್ತೆ. ನಮಗೆ ಫೈನಲ್ ಇಯರ್ ಇಂಪಾರ್ಟೆಂಟ್ ಯಾಕೆ ಅಂದರೆ, ನಮ್ಮದು ಒಂದು ರ್ಯಾಂಕಿಂಗ್ ಲಾಸ್ಟಿಗೆ ಏನು ಕೌಂಟ್ ಆಗುತ್ತೆ, ಅದು 2 ವರ್ಷದಲ್ಲಿ ಕಡಿಮೆ ಬಂದಿದ್ದರೆ ಈ ವರ್ಷದಲ್ಲಿ ಲಾಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ DMLT ಕೋರ್ಸ್ ಅಥವಾ ಕಂಪ್ಲೀಟ್ ಮಾಡಿದ್ದೀವಿ ಯಾವುದಾದ್ರು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಮೇಯ್ನಾಗಿ ತೊಗೊಳ್ಳೋದು ಫೈನಲ್ ಇಯರ್ ಕಂಪ್ಲೀಟ್ ಆಗಿರುವಂಥ ಒಂದು ರಿಸಲ್ಟ್ ಏನಿರುತ್ತೆ ಅದರಿಂದ. ಇನ್ನೊಂದು ನಮಗೆ ಕೆಲಸ ಕೊಡೋದು ಯಾವುದರಿಂದ, ನಮ್ಮ ಪ್ರಾಕ್ಟಿಕಲ್ ಸ್ಕಿಲ್ ನೋಡಿ, ಅದ್ರ ಜೊತೆಗೆ ನಮ್ಮ ಲಾಸ್ಟ್ ಇಯರಲ್ಲಿ ನಮಗೆ ಏನು ತಗೊಂಡಿರ್ತೀವಿ ಆ ಮಾರ್ಕ್ಸ್ ಶೀಟ್ಸ್ ಜೊತೆಗೆ ನಮಗೆ ಟ್ರೈನಿಂಗ್ ಆಗಿದೆಯಾ, ಪ್ರಾಕ್ಟಿಕಲ್ ಸ್ಕಿಲ್ ಆಗಿದೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಹೇಳಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂದರೆ, ಇನ್ನು 2 ತಿಂಗಳಲ್ಲಿ ಅಥವಾ 2-3 ತಿಂಗಳಲ್ಲಿ ಪ್ಯಾರಾಮೆಡಿಕಲ್ ಅವರಿಗೆ ಎಕ್ಸಾಮ್ ಇರೋದ್ರಿಂದ ನಾವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿರ್ತೀವಿ, ಇಂಟರ್ನ್ಶಿಪ್ಪಲ್ಲಿ ಹೋಗಿ ಕಲ್ತಿರ್ತೀವಿ. ಆದರೆ ಈಗ ರಿಸಲ್ಟ್ ಅಂದರೆ ಮಾರ್ಕ್ಸನ್ನು ಹೇಗೆ ಚೆನ್ನಾಗಿ ತೆಗೆಯೋದು, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಅಂತಾರೆ. ಅಂದರೆ ನಾವು ಎಕ್ಸಾಮಲ್ಲಿ ಹೇಗೆ ಬರೀಬೇಕು, ಈಸಿಯಾಗಿ ಮಾರ್ಕ್ಸ್ ತೊಗೊಳ್ಳೋದಂಗೆ, ಕಾನ್ಸೆಪ್ಟ್ಗಳನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಂಗೆ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಪ್ಯಾಥಾಲಜಿ ಆಗಿರ್ಬೋದು, ಮತ್ತು ಮೈಕ್ರೋಬಯಾಲಜಿ ಎಲ್ಲ ಈ ರೀತಿ ನಿಮಗೆ ಫೈನಲ್ ಇಯರ್ DMLT ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಅದರಲ್ಲಿ ಕೋರ್ಸಸ್ಗಳಿದೆ, ನಾನು ಶೇರ್ ಮಾಡ್ತೀನಿ ನಿಮಗೆ. PPT ಪ್ರೆಸೆಂಟೇಷನಿಂದ ಕೋರ್ಸಸ್ನ ಹೇಳ್ಕೊಡ್ತಾರೆ. ಜೊತೆಗೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಇಲ್ಲಿವರೆಗೂ ಏನೇನು ಬಂದಿದೆ, ಎಷ್ಟು ರಿಪೀಟೆಡ್ ಆಗಿ ಬಂದಿದೆ, ಯಾವ ರೀತಿ ಎಷ್ಟು ಮಾರ್ಕ್ಸಿಗೆ ಯಾವ ರೀತಿ ಬರಿಬೇಕು, ಹೇಗೆ ಬರೆದ್ರೆ ಅವರಿಗೆ ಫಸ್ಟಲ್ಲೇ ಅಟ್ರಾಕ್ಷನ್ ಆಗಿ ನಿಮಗೆ ಮಾರ್ಕ್ಸ್ ಸಿಗಬಹುದು, ಪ್ರತಿಯೊಂದು ಕೂಡ. ಜೊತೆಗೆ ನೋಟ್ಸ್ ಕೂಡ ಕೊಡ್ತಾರೆ. ಯಾರಿಗೆಲ್ಲ ಫೈನಲ್ ಇಯರ್ 3rd ಇಯರ್ DMLT ಅವರಿಗೆ ಇಂಟ್ರೆಸ್ಟ್ ಇದೆ ನನಗೆ DM ಮಾಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ.